ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ದಿನ ನಮ್ಮ ಕಸ್ಟಮರ್ ಇಂಟ್ರಾಕ್ಷನ್ ಮೀಟಿಂಗ್ ಪ್ರತಿ ತಿಂಗಳು ಪೂರ್ಣೆ ರಿವಾಲ್ಯೂಷನ್ ಡಿಸ್ಕೌಂಟ್ ನಮಗೆ ಮಾಡಲಿಕ್ಕೆ ಕೇವಲ ನಾವು ಒಂದೇ ಆಫೀಸರ್ ಆಗಿದ್ದರಿಂದ ನಾವು ಕೇವಲ ಈ ದಿನ ನಿಮ್ಮಗಳ ವೈಯಕ್ತಿಕವಾಗಿ ನಮ್ಮ ವಿದ್ಯುತ್ ವಿತರಣೆಯಲ್ಲಿ ಯಾವುದೇ ಥರದ ಗೊಂದಲಗಳಿದ್ದರೂ ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. ನೀವುಗಳೆಲ್ಲ ಈ ದಿನವನ್ನು ತಿಳ್ಕೊಂಡು ನಿಮಗೆ ಆಗಮಿಸಲಿಕ್ಕೆ ತುಂಬ ಸಂತೋಷ. ನಿಮ್ಮ ಸಮಸ್ಯೆಗಳು ಏನಿದ್ರು ನೀವು ಹೇಳಿದರೆ ಅದನ್ನು ಪರಿಹರಿಸಲಿಕ್ಕೆ ಮತ್ತು ಕ್ರಮಗೊಳಿಸಲಿಕ್ಕೆ ಸದಾ ತಯಾರಿ ಇರ್ತೀವಿ. ಯಾವಾಗಲೂ ನೀವು ಅದ್ರ ಬಗ್ಗೆ ನೀವು ಮಾತಾಡ್ಬೋದು. ನಮ್ಮ ನಂಬರ್ಗಳಿದ್ದಾವೆ. ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನಿದ್ರು ಹೇಳಿದರೆ ನಾವು ಪರಿಹರಿಸ್ತೀವಿ. ನಮ್ಮ ಹೆಸರು ಎಲ್ಲಿಂದ ಬಂದಿರಿ? ಏನು ಸಮಸ್ಯೆ ಹೇಗಿದೆ ನಮ್ಮ ಸರ್ವಿಸ್? ಈಗ ರೀಸೆಂಟ್ ಚೆನ್ನಾಗಿದ್ರೆ ನಿಮಗೆ ಯಾವ ಥರ ಬದಲಾವಣೆ ಕೊಡಿದ್ರಿ? ಒಂದು ಲೋಡ್ ಸೆಟ್ಟಿಂಗ್ ಆಗಲಿ, ಒಂದು ಯಾವುದೇ ಮಳೆ ಕಾಡಿದೆ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇಲ್ಲ. ಮಳೆಗಳು ಇವಾಗ ಇಲ್ಲ ಬಿಡಿ. ಅಲ್ಲ, ಈಗ ಬಂದಾಗ ಬಂದರೆ ಯೂಸ್ ಆಫ್ ಕಾಲ್ ಬಂದರೆ ನೀವು ಹೇಗೆ ಒಂದು ಹೌದು ಸರ್ ಸ್ಪಂದಿಸ್ತಾರೆ. ಏನೋ ಪಾರ್ಟಲ್ಲಿ ಮೀಟಿ ನೀವು ಯಾವ ಕಂಪ್ನಿ ಯಾವ ಕಂಪ್ಲೇಂಟಿಗೆ ಯಾವ ನಂಬರಿಗೆ ಮಾತಾಡ್ತೀರಿ? ನಿಮ್ಗೆ ಕರೆಕ್ಟ್ ಇಲ್ಲ ಅಂದರೆ ನಾವು ಹೇಳಿದ್ವಿ ಸರ್ ನನಗೆ ಪರಿಚಯ ಇದ್ದರು ಮಾತಾಡ್ತಾರೆ. ಈ ಬೆಸ್ಕಾಮಲ್ಲಿ ಒಂದೇ ಒಂದು ನಂಬರ್ ಮಾಡಿದ್ದಾರೆ, 873333. ಆ ನಂಬರಿಗೆ ಮಾತಾಡಿದರೆ ನೀವು ಹಲವಾರು ಜನರು ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಇಂಟರ್ ನಮಗೆ ಹೇಳ್ತಾರೆ. ಅದರಿಂದ ಏನಾಗುತ್ತೆ, ನಿಮಗೆ ನನ್ನ ಫೋನ್ ಎಂಗೇಜ್ ಇರುತ್ತೆ ಮತ್ತು ಫೋನ್ ಎಂಗೇಜ್ ಇರುತ್ತೆ. ಹಲವಾರು ಜನ ಬೇರೆ ಕೆಲಸ ಮಾತಾಡ್ತಾ ಇರ್ತಾರೆ. ಯಾವ ನೋಡಿದ್ರು ಆ ಫೋನ್ ಎಂಗೇಜ್ ಇರುತ್ತೆ ಅಥವಾ ಫೋನ್ ತೆಗಿಯಲ್ಲ ಅನ್ನೋ ಅನ್ನೋಕ್ಕಿಂತ ನಿಮ್ಮ ಎನಿ ಗ್ರೀವಿಯನ್ಸಸ್ ನೀವು 22873333 ಮಾತಾಡ್ಬಿಟ್ರೆ ಇಟ್ ವಿಲ್ ಬಿ ರೆಕಾರ್ಡೆಡ್. ನೀವು ಮಾತಾಡೋದು ವಾಯ್ಸ್ ರೆಕಾರ್ಡ್ ಆಗುತ್ತೆ. ನೀವೇನು ಮಾತಾಡ್ತೀರಿ, ನೀವು ಸುಳ್ಳು ಹೇಳಿದ್ರೆ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಹೇಳ್ಬೇಕಾದ್ರೆ ಜೆನ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ರೆ ವಿತಿನ್ ಎ ಮಿನಿಟ್ ಅದು ಕಂಪ್ಯೂಟರ್ ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದ್ರೆ ನಾವು ಅದನ್ನ ಆ ನಂಬರ್ನ ನೀವು ಜನರಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ನೀವು ಯಾಕೆ ಮಾಡಿದ್ರು ಟಕ್ಕನ ರಿಂಗ್ ಆಗುತ್ತೆ, ಎಂಗೇಜ್ ಬರೋಲ್ಲ. there are 100 lines. ಎಟ್ ಎ ಟೈಮ್ 100 lines ಮಾತಾಡ್ಬೋದು. ಯಾವಾಗ ಎಂಗೇಜ್ ಬರಲ್ಲ ಅದು. ಆ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಒಂದಿದೆ, ಅದೊಂದು ನೀವು ಯಾವುದಕ್ಕೂ ಮಾತಾಡಿದ್ರು ಕೂಡ ಅವ್ರು ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎನಿ ಕಂಪ್ಲೇಂಟ್, ಅದು ಯೂಸ್ ಆಫ್ ಕಾಲ್ ಇರ್ಬೋದು, ಕಂಬ ವಾಲ್ ಇರ್ಬೋದು, ಮರ ಟಚ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ ಫೈರ್ ಆಗ್ತಾ ಇರ್ಬೋದು, ವೈರ್ಗಳು ಶಾಕ್ ಇರ್ಬೋದು, ಕಂಬ ಡಿಟ್ರೇಟ್ ಆಗಿರ್ಬೋದು. ಸೊ ಎನಿ ಟೈಪ್ ಆಫ್ ಕಂಪ್ಲೇಂಟ್ಸ್, ಲೈನ್ ಕ್ಲಿಯರೆನ್ಸ್ ಹತ್ತಿರ ಇದ್ದಿರ್ಬೋದು, ನಿಮ್ಮ ಮನೆ ಕಂಬ ಮನೆಯಲ್ಲಿ ಅಡ್ಡ ಆಗಿ ಏನಾದರೂ ಅನ್ಸಾಲ್ವ್ ಆಗಿರ್ಬೋದು, ಇಂಥವು ಯಾವುದೇ ಕಂಪ್ಲೇಂಟ್ಸ್ ಆ ನಂಬರಿಗೆ ಹೇಳಿದ್ರೆ ಅವರು ಆ ಟೈಪ್ ಆಫ್ ಕಂಪ್ಲೇಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಅದನ್ನ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಾವು ಅದ್ರ ಬಗ್ಗೆ ತಕ್ಷಣದೇ ಎಮರ್ಜೆನ್ಸಿ ಯೂಸ್ ಆಫ್ ಕಾಲೇಜ್ ತಕ್ಷಣ ವಿತಿನ್ ಹಾಫ್ ಅನ್ ಅವರ್ ಮಾಡ್ಬೋದು. ಹಾಫ್ ಅನ್ ಅವರ್ 1 ಅವರ್. ನಮ್ಮ ಏರಿಯಾ ಸ್ವಲ್ಪ ವ್ಯಾಪ್ತಿ ಜಾಸ್ತಿ ಇರೋದ್ರೆ ನಮಗೆ ಟೈಮ್ ಬೇಕಾಗುತ್ತೆ. ಬೇರೆಯವ್ರದ್ದು ಈಗ ಒಂದು 4 ಕಿಲೋಮೀಟರ್ ಇದ್ದರೆ ತಕ್ಷಣ ಹೋಗಿ ಅಟೆಂಡ್ ಮಾಡ್ಬೋದು. ಫೋನ್ ಬಂದ್ರೂ ಹೊರಟೋಗ್ಬೋದು. ನಾವು ಹೋಗೋಕ್ಕೆ ಅರ್ಧ ಗಂಟೆ 45 ಮಿನಿಟ್ಸ್. ಸ್ಟಿಲ್ ನಾವು ಅರ್ಧ ಗಂಟೆ ಒಳಗೆ ಅಟೆಂಡ್ ಮಾಡ್ತೀವಿ. ಸೊ ದಟ್ ಇದಿದೆ. ಅಂದರೆ ನೀವು ಮಾತಾಡಿ. ಈಗ ಸಾಕಷ್ಟು ಕೆಲಸಗಳಿದೆ, ಅದೊಂದು ಟ್ರಾನ್ಸ್ಫರ್ ಮಾಡಬೇಕು ಸರ್. ಎಲ್ಲಿ 9ನೇ ಸರ್ವೆ ನಂಬರ್ 17 ಹಾಕ್ಸಿದೀವಲ್ಲ ಅವರು 17 ಹೇಳಿ ಅವ್ರು ನಮಗೆ ಈಗ ನೀವು ತೋರಿಸಿದ್ರೆ ನೀವು ಟ್ರಾನ್ಸ್ಫರ್ ಎಲ್ಲಿ ಬೇಕು ಅಂದರೆ ಅದು ಜಸ್ಟಿಫಿಕೇಶನ್ ಆಗಿರ್ಬೇಕು. 1 ತಿಂಗಳಲ್ಲಿ ಕೆಲಸ ನಾನು ಬೈಫರ್ಕೇಶನ್ ಮಾಡಿಸ್ಕೊಟ್ಟೆ. ಅಲ್ಲಿ ಲೋಡ್ ಇಲ್ಲ, ನ್ಯಾಷನಲ್ ವೇಟ್ ಮಾಡೋದು ಬೇಡ, ಅವಶ್ಯಕತೆಯಲ್ಲಿ ಕೇಳಿ. ನೀವು ಇದೆ ಅಂದ್ರೆ ನಾವು ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಇದೆ ಈಗ ಮೇಲ್ಗಡೆ ಜಾಸ್ತಿ ಮನೆ ಆಗಿದೆ. ಈಗ ಅದು 100 KV ಟಚ್ ಆಗ್ತಾಯಿಲ್ಲ, ಲಾಂಗ್ ಇದೆ. ನಾನು ಟ್ರಾನ್ಸ್ಫರ್ ಬೇಕು ಅಂತ ಇದ್ದೆ, ನಮ್ಗೇನು ಈಗ ಅಂತ ಕೊರತೆಗಳಿಲ್ಲ. ಮಧ್ಯಾಹ್ನ ಸಂಜೆ 5 ಗಂಟೆ 6 ಗಂಟೆ ಮೇಲೆ ಆಯ್ತು, 8 ಗಂಟೆ 9 ಗಂಟೆ ತನಕ ಲೈಟ್ ಹಾಕ್ಬಿಡೋದು ಒಳ್ಳೆದಿರಲ್ಲ. ಅದು ಆಲ್ರೆಡಿ ಮಾಡಿದ್ದಾರೆ. ಅಲ್ಲಿಂದ ನಿಮ್ದು ಅಷ್ಟೇ ನೋಡಿ, ಅಲ್ಲೆಲ್ಲ ಕೇವಲ ನಾವು ಅದನ್ನ ಲೈನ್ ಹೇಳ್ಕೊಡೋದು, ಲೈನ್ ರೋಡ್ ರೋಡ್ ಎಲ್ಲ ಏನು ಸಿಗೋ ನೋಡಿ ಹೇಳಿದ್ವಿ.
ಇಲ್ಲ ಮಾಡಿಸ್ತೀವಿ, 2 ಪ್ರೋಸೆಸ್ ಇದಾವೆ, ಮಾಡ್ಕೊಡ್ತೀವಿ. ಯಾಕಂದ್ರೆ ಮತ್ತೆ ಹೇಳಿದ್ರು ನಿಮ್ಮ ಕಡೆಯಿಂದ ಮೊದಲಿಂದ ಪರವಾಗಿಲ್ಲ ಸರ್, ಕಸ್ಟಮರ್ ರೆಸ್ಪಾನ್ಸ್ ಅವರು ಮತ್ತೆ ರಿಟರ್ನ್ ಫೋನ್ ಮಾಡ್ತಾರೆ, ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಏನು ಸಪ್ಲೈ 4 ದಿನ ರಿಟರ್ನ್ ಮಾಡ್ತಾರೆ. ಏನಾಗ್ಬಿಟ್ಟಿದೆ ಗೊತ್ತಾ, ಅದೊಂದು SMS ಕಂಪ್ಲೇಂಟ್ ಇದೆ, ನಮ್ಗೆ ಎಲ್ಲಿ ಏನು ಅಂತ ಹೇಳೋದೇ ಇಲ್ಲ. ಈ ಸಬ್ ಡಿವಿಷನ್ ಹೇಳೋದಕ್ಕೆ ಕಳಿಸ್ಬಿಡ್ತಾರೆ. ಹೇಳೋದಕ್ಕೆ ಕಳಿಸ್ಬಿಟ್ರೆ ಏನಾಗ್ಬಿಡುತ್ತೆ, ನಾನು ಇದರ 4 ಜನ ಏಗಳಿಗೂ ಮಾತಾಡ್ಬೇಕು, ಆಮೇಲೆ ಕನ್ಸೂಮರ್ಗೂ ಮಾತಾಡ್ಬೇಕು ಅಡ್ರೆಸ್ಸಿಗೋಸ್ಕರ. ಆಮೇಲೆ ಈ 4 ಜನ ಏಗಳಿಗೂ ನಾನು SMS ಟ್ರಾನ್ಸ್ಫರ್ ಮಾಡಿರ್ತೀನಲ್ಲ, ಆ 4 ಜನ ಏಗಳು ಆ ಕನ್ಸೂಮರ್ಗೆ ಮಾತಾಡ್ತಾರೆ, ನಿಮ್ದು ಎಲ್ಲಿ ಅಡ್ರೆಸ್ ಅಂತ ಹೇಳ್ಬಿಟ್ಟು. ಆ ಕನ್ಸೂಮರ್ ಹಂಗಾಗಿ SMS ಕಂಪ್ಲೇಂಟ್ ಸಾವಧಾನ ಬೇಡ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ವಾಪಸ್ ಮಾತಾಡೋದು. ಯಾಕೆಂದ್ರೆ ಅವ್ರು ಕರೆಕ್ಟಾಗಿ ಅಡ್ರೆಸ್ ಅನ್ನ ಮೆನ್ಷನ್ ಮಾಡ್ಬಿಟ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಅದೇ ಪರ್ಟಿಕ್ಯುಲರ್ ಸಂಬಂಧಪಟ್ಟ ಹೇಗೆ ಆರ್ಡರ್ ಮಾಡ್ರಿ ಅಂತ ಹೇಳ್ತೀನಿ. ಅವ್ನು ಫೋನ್ ನಂಬರ್ ಹಾಕ್ತಾರೆ, ಕನ್ಸೂಮರ್ ಇವ್ರು ಅಂತ ಕಳಿಸ್ಬಿಡ್ತಾರೆ ನಮಗೆ. ನಮ್ಮ ಇಲಾಖೆಯಿಂದ ನಾವು ಏನು ಸಮಸ್ಯೆ ಫೇಸ್ ಮಾಡ್ತೀವಿ, ಕನ್ಸೂಮರ್ ನಂಬರ್ ಹಾಕ್ತಾರೆ, ಕನ್ಸೂಮರ್ ಹೆಸರು ಹಾಕ್ತಾರೆ, ಪವರ್ ಕಂಪ್ಲೇಂಟ್ ನೇಚರ್ ಹಾಕ್ತಾರೆ, ಯೂಸ್ ಆಫ್ ಕಾಲೋ ಅಂತ AW ಕಳಿಸ್ತಾರೆ. AW ಕಳಿಸಿದಾಗ AW ಕಳಿಸಿದ್ರೆ 4-5 ಜನ ಇರ್ತಾರೆ. ಅವ್ನು ಯಾರಿಗೆ ಮಾತಾಡ್ಬೇಕು, ಫಸ್ಟ್ ಕನ್ಸೂಮರಿಗೆ ಮಾತಾಡ್ಬೇಕು. ಕನ್ಸೂಮರಿಗೆ ಅಕಸ್ಮಾತ್ ಅವ್ರು ಎಂಗೇಜ್ ಇದ್ರೆ ತೆಗೆಯಲ್ಲ, ಅವನ ಕನ್ಸೂಮರ್ ತೆಗೆಯೋದಿಲ್ಲ. ಆಯ್ತು ಕರೆಕ್ಟ್ ಲೇಟ್ ಆಗುತ್ತೆ, ಇದಾಗುತ್ತೆ. ನಾವು ಈ ಮಧ್ಯೆ ಎಲ್ಲರಿಗೂ ಆ ಮೆಸೇಜ್ ಟ್ರಾನ್ಸ್ಫರ್ ಮಾಡಿರ್ತೀವಿ. ಏಗಳಿಗೆ 4 ಜನ ಏಗಳು ಅವ್ರು ಇಷ್ಟಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ. ಅದ್ರ ಬಂದು ಒಂಚೂರು ಅಡ್ರೆಸ್ ಬರಂಗ್ ಮಾಡ್ತಾರೆ, ಕ್ಲಿಯರ್ ಇಂಥ ಏರಿಯಾ ಬಹಳಷ್ಟು ಜನ ಕನ್ಸೂಮರ್ ವಾಪಸ್ ಮಾತಾಡಿದ್ರು. ಇದೇನು ಸರ್ 5 ಜನ ಮಾತಾಡ್ತಾರೆ, ನಮ್ಗೆ ಕಂಪ್ಲೇಂಟ್ ಹೇಳೋದು ಬೇಡ, ನಾವು ಬೇರೆ ಅವಾಗ ಹೇಳಿದ್ವಿ ನಾವು ಅವರಿಗೆ ಸ್ಟಾರ್ಟೆಡ್ ಎನಿ ಕಂಪ್ಲೇಂಟ್ ಟಾಕ್ ಟು 228733 ಎನಿ ಟೈಮ್ ಅದಕ್ಕೆ ಮಾತಾಡಿದ್ರೆ ಸಾಕು. ಬೇರೆ ಯಾವ ನಂಬರ್ಗಳು ಬೇಡ, AW ನಂಬರ್ ತೆಗಿಲ್ಲ. ಈಗ ನೋಡಿ ನಾವು ಮೀಟಿಂಗ್ ಮಾಡ್ತಿರ್ತೀವಿ, ಕಾಲ್ ಮಾಡ್ತಿರ್ತಾರೆ. ಸಮಟೈಮ್ಸ್ ವಿ ಆರ್ ಅನೇಬಲ್ ಟು ಆಮೇಲೆ ಒಂದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಒಂದು ವಾಪಸ್ ಮಾತಾಡ್ತೀವಿ, ಇನ್ನೊಂದು ಮಾತಾಡ್ತಾರೆ, ಇನ್ನೊಂದು ಕೆಲಸ ಎಂಗೇಜ್ ಆಗ್ತೀವಿ. ಒಂದು ತೆಗೆದಂಥ ಉದ್ದೇಶಗಳು ಯಾವುದು ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಇದೆ, ಅಲ್ಲಿ ಮಾತಾಡ್ಬಿಟ್ರೆ ರಿಜಿಸ್ಟರ್ ಆಗಿಬಿಡುತ್ತೆ. ವಿ ವಿಲ್ ಹ್ಯಾವ್ ಟು ಸಾಲ್ವ್. ನಿಮ್ಮ ಒಂದು ಅಡ್ವಾಂಟೇಜ್ ಇರ್ತದೆ. ಕಂಪ್ಲೇಂಟ್ಸ್ ಇದೆಯಾ? ಮತ್ತೆ ಯಾರಾದ್ರು ರಿಜಿಸ್ಟ್ರೇಷನ್ ಇಲ್ಲ ಸರ್. ನಮಗೆ ಒಂದು ಸಂತೋಷದ ವಿಷಯ ಅಂದರೆ, ನಾವು ಒಂದು ತಿಂಗಳಿಗೆ ಒಂದ್ಸರಿ ಸಭೆ ನಡೆಸೋ ಉದ್ದೇಶ ಇದರಲ್ಲ. ನಾವು ದಿನನಿತ್ಯ ದೂರುಗಳನ್ನು ಸರಿಪಡಿಸ್ತಾ ಇರ್ತೀವಿ, ದಿನನಿತ್ಯ ಅವರ್ಲಿ ಅದರಲ್ಲೂ ಕೂಡ ಸಾಲ್ವ್ ಆಗದೈತವ್ರು ಯಾರು ಬಂದು ಹೇಳಿದ್ರೆ ಅದನ್ನ ಪರಿಹರಿಸ್ಬೋದು. ಬಟ್ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಆ ಕಂಪ್ಲೇಂಟ್ಸ್ ಅನ್ನ ಅವತ್ತೇ ಸಾಲ್ವ್ ಮಾಡಿದೆ ಅನ್ನೋ ಒಂದು ಇದೆ. ಹಾಗಾಗಿ ನಮ್ಮ ಹತ್ರ ಉಳಿದ ದೂರು ಅಂತ ಯಾವುದು ಬರಲ್ಲ. ಈ ನಾವೆಲ್ಲ ಇಂಟ್ರಾಕ್ಷನ್ ಒಂದಿಷ್ಟು ಯಾರೋ ಪೆಂಡೆನ್ಸಿ ಉಳಿಯಲ್ಲ. ಯಾವುದೇ ಸ್ಥಿತಿಯೂ ಕೂಡ ವಿತಿನ್ ವೀಕ್ಸ್ ಟೈಮ್ ಯೂಸ್ ಆಫ್ ಕಾಲ್ ಅಂದ್ರೂ ಅರ್ಧ ಗಂಟೆಲ್ಲ ಅಟೆಂಡ್ ಮಾಡ್ಕೊಡ್ತೀವಿ. ಉಳಿದವೇನೇ ಇದ್ರು ಕೂಡ ಒಂದು ವಾರದಲ್ಲಿ ಎಲ್ಲ ಟ್ರಾನ್ಸ್ಫಾರ್ಮರ್ ಹಾಕೋದು ಇಂಥವಿದ್ರೆ ಈ ಸ್ಯಾಂಕ್ಷನ್ ಬರ್ಕೊಂಡು ಟೈಮ್ ಆಗುತ್ತೆ. ಅವು ಸ್ಪೆಸಿಫಿಕ್ ಆಗಿ ಬೇಕಾಗಿತ್ತು ಅಂದ್ರೆ 1 ತಿಂಗಳು ನಾವು ಅಲ್ಲಿ ಬೇಕಾಗಿತ್ತು ಅಂತ. ಅನಾವಶ್ಯಕ ಕೆಲವು ಟ್ರಾನ್ಸ್ಫಾರ್ಮರ್ ಫ್ಯಾನ್ಸಿಗೋಸ್ಕರ ಕೇಳ್ತಾರೆ, ನಮ್ಮನೆ ಎದುರು ಟ್ರಾನ್ಸ್ಫಾರ್ಮರ್ ಹಾಕಿ ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಷನಲ್ ವೇಸ್ಟ್ ಅಲ್ಲಿ ವೋಲ್ಟೇಜ್ ಮತ್ತೊಂದು ಸಮಸ್ಯೆ ಇದೆ, ಟೆಕ್ನಿಕಲ್ ಆಗಿ ಮೆಜರ್ ಮಾಡ್ತೀವಿ. ಮಟೀರಿಯಲ್ಸ್ ನೋಡಿ ಸಾಕಷ್ಟು ನಮ್ಮಲ್ಲಿ ಜನರಲ್ ಕಲ್ಯಾಣ, ವಾಟರ್ ಸಪ್ಲೈ ಮತ್ತು ಸಪ್ಲೈ ಕೊಡೋ ಕೆಲಸಗಳು ನಡೆಸಿದ್ದಾರೆ. ಇದರಲ್ಲಿ ವಾಟರ್ ಸಪ್ಲೈ ಜನರಲ್ ಕಲ್ಯಾಣ ಸಂಬಂಧಪಟ್ಟ ಪೋಲ್ಸ್ ಅನ್ನ ಸ್ಪಾಟಿಗೆ ಹೊಡಿಸ್ಕೊಡ್ಬೇಕು. ಸ್ಪಾಟಿಗೆ ನೀವು ನೋಡ್ಕೋಬಹುದು, 88 ಕಂಬ ಬೇಕಾಗಿತ್ತು. 88 ಕಂಬನು ಸ್ಪಾಟಿಗೆ ಹೋಗ್ತಾರೆ. ಪ್ರತಿ ದಿವಸ 2 ಲೋಡು 1 ಲೋಡು ಹಾಕ್ತಾರೆ. ನೀವುಗಳು ಸ್ವಲ್ಪ ಗುತ್ತಿಗೆದಾರರು ಅವ್ರ ಜೊತೆ ಸ್ಪಂದಿಸ್ಕೊಂಡು ಆ ಕೆಲಸ ಮಾಡಬೇಕು. ಅಂಡ್ ದೆನ್ ಮನೆ ಕೆಲಸದ ವಿಷಯ ಬಂದರೆ ಒಂದು ಸ್ವಲ್ಪ ಪೋಲ್ಸ್ ಪ್ರಕ್ಯೂರ್ಮೆಂಟ್ ಎಲ್ಲ ಅಲಾಟ್ ಮಾಡ್ತಾರೆ, ಅದು ಅಲ್ಲಿ ಕೊಡ್ತಾರೆ. ಅಂದರೆ IP ಸೆಟ್ದು ಈ ಗಂಗಾ ಕಲ್ಯಾಣದ್ದು ಇವತ್ತಿಗೆ ನಾಳೆಗೆ ಮುಗಿಯಿತು ಹೋಗ್ಲೆ ಅದು ನೆಕ್ಸ್ಟ್ ಹಾಗೆ ಶುರು ಆಗುತ್ತೆ. ಅಲಾಟ್ಮೆಂಟ್ ಇದೆ ನಮಗೆ 370 ಕಂಬ ಇರಬೇಕು. IP ಸೆಟ್ದು ನಮ್ಮ ಇದನ್ನ ಸ್ಪಾಟಿಗೆ ಹಾಕ್ಬೇಕು ಕೊಡ್ತಾರೆ. ಅದು ಹಂಗೆ ಕೆಲಸ ಮಾಡ್ಕೊಂಡು ನಾವು ಬೇಕಾದ್ರೆ ನೀವು ವರ್ಕ್ ಅವರ್ ಪ್ರಪೋಸಲ್ ಮಾಡಿದ್ರೆ ಯಾರ್ಯಾರು ಮಾಡ್ತಿದ್ರೆ ಅವ್ರಿಗೆ ವರ್ಕ್ ಅವರ್ ಒಂದೇ ಆಫೀಸಲ್ಲಿ ಆಗುತ್ತೆ.
ಯಾವ್ದಾದ್ರು ಉಳಿದ ಮೆಟೀರಿಯಲ್ ಇದ್ರೆ ಸಣ್ಣ ಪುಟ್ಟ ಅವ್ನು ಹಾಕಿದ್ದು ಅವ್ನು ಬಿಲ್ಲು ನಾವು ಬಿಲ್ ಕೊಡ್ತೀವಿ ಅಂದ್ಬಿಟ್ಟು ವರ್ಷಗಟ್ಟಲೆ ಸ್ವಲ್ಪ ಲೇಟ್ ಆಗುತ್ತೆ ಇಲಾಖೆಯಲ್ಲಿ ನೀವು ಅದನ್ನ ಏನ್ ಮಾಡ್ಬೇಕು ಗುತ್ತಿಗೆದಾರರು ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರ್ಬೋದು ಒಂದು ಬರ್ತಾ ಇರ್ತಾರೆ ಏನಾಗುತ್ತೆ ಒಂದು ಕೆಲಸ ಮಾಡಿರ್ತೀರ ಒಂದೇ ಕೆಲಸದಲ್ಲೇ ವರ್ಷ ಇಡೀ ಓಡಾಡ್ತಿರ್ತೀವಿ ಹಂಗಾಗಿ ನಿಮ್ಗೆ ಆ ಪೇಮೆಂಟ್ ಬಗ್ಗೆನೇ ಕಾಯ್ತಾ ಇರ್ತೀವಿ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಆಗುತ್ತೆ ಇಲ್ಲ ಈಗ ನಮ್ಗೆ ಇಲ್ಲ ಡಿವಿಷನ್ ಇಲ್ಲೇ ಇರೋದ್ರಿಂದ ಲೇಟ್ ಆಗಲ್ಲ ನಾವು ನೋಡಿ ನಾನು ಎಡಬ್ಲ್ಯೂ ಆಗ ಕಳಿಸಿರ್ಲಿ ಇಲ್ಲೇ ಕ್ಲಿಯರ್ ನೀವು ಮತ್ತೊಂದು ಆಫೀಸಿಗೆ ಎಲ್ಲ ಇಲ್ಲೇ ಆಗ್ತದೆ ಇಲ್ಲಿ ಹೊಸ ಡಿವಿಷನ್ ಆಗಿರೋದ್ರಿಂದ ಡಿವಿಷನ್ ಫಾರ್ಮೇಶನ್ ಆದಾಗ ಫೈನಾನ್ಸಿಯಲ್ ಅದು ಬಜೆಟ್ ಎಲ್ಲ ಬಂದಿದೆ ಎಲ್ಲ ಬಂದಿದೆ ಆಮೇಲೆ ಹೊಸ ಆಫೀಸ್ ರೆಡಿ ಆಗ್ತದೆ ಆವಾಗ ನಿಮಗೆ ಏನು ಹಿಂದಿನ ಎಲ್ಲ ದಿನಗಳಿಗಿಂತ ಇಲ್ಲಿ ಉತ್ತಮವಾದ ಈಗ ಅವ್ರವ್ರ ಕೆಲಸ ಅವ್ರ ಅವಾರ್ಡ್ ಹಂಗ್ ಮಾಡಕ್ ಹೋಗ್ಬಿಡಿ ಏನಾಗುತ್ತೆ ಒಂದು ಎಪಿಸೋಡ್ 3,000 2,000 ಅವಾರ್ಡ್ ಮಾಡ್ಕೊಳ್ಳಿ ಒಂದೊಂದು ಒಬ್ಬೊಬ್ರು ಈಗ 170 ವರ್ಕ್ಸ್ ಇದೆ ನಮ್ಮಲ್ಲಿ 170ರಲ್ಲಿ ಲೈನ್ ಎಕ್ಸ್ಟೆನ್ಷನ್ ಒಂದು 100 ಇದಾವೆ ಒಂದು 5 ಜನ ಮಾಡ್ರಿ ಮಾಡ್ಕೊಂಡು ನಮ್ಮ ಕಂಬ ಅಂತ ಸ್ಟಾರ್ಟಿಂಗ್ ಕೊಡ್ತೀವಿ ವೈರ್ ಕೊಡ್ತೀವಿ ಉಳಿದ ಮೆಟೀರಿಯಲ್ಸ್ ಅನ್ನ ನೀವು ಮಾಡಿದ್ರೆ ನಾವು ಸರಿನಾ ಕೆಲಸ ಮಾಡಿಸಿದ್ರಿ ಎಲ್ಲ ನಿಮ್ದೆಲ್ಲ ಆಗಿದೆ ಸರ್ ನಮಗೆ ಮಾಹಿತಿ ಇದೆ ನಿಮ್ದು ಏನೇನು ಮಾಡಿದಿರಿ ಎಲ್ಲದರದ್ದು ಅವಾರ್ಡ್ ಪರ್ಚೇಸ್ ಮಾಡಿಲ್ಲ ಬಿಲ್ ಮಾಡಿದ್ರೆ ಟೆಂಪರರಿ ವೈರ್ ಸರಿಯಾಗಿ ಸಿಗಲ್ಲ ಸರ್ ಪ್ಲೀಸ್ ಸರ್ ಟೆಂಪರರಿ ರಿನಿವಲ್ ಒಂದು ಏನಾಗಿದೆ ಅಂದ್ರೆ 2 ಉಪಕರಣಗಳನ್ನ ಒಂದೇ ಇದರಲ್ಲಿ ನಡೆಸಬೇಕು ಇದಾದ್ಮೇಲೆ WC7 ಉಪಕರಣಗಳು ಅವ್ರದ್ದೇ ಆದ ಗ್ರಾಹಕ ಕಾಯ್ತಾ ಹಾಗಾಗಿ ನಿಮ್ಗೆಲ್ಲ ಅನ್ಕೊಳ್ತೀನಿ ನಾವು ಮಾಡ್ಬೋದು ಸಭೆಗೆ ಬಂದಿದ್ದಕ್ಕೆ ಧನ್ಯವಾದ.